ಅಲ್ಲಲ್ಲೇ ಪ್ರಾರಂಭ ಆಗಿದೆ. ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳು ಏನು ಹಿಂದೆ ರಾಷ್ಟ್ರದಲ್ಲಿ ಒಂದು ಎಮರ್ಜೆನ್ಸಿ ಡಿಕ್ಲೇರ್ ಆಗಿತ್ತು, ಇದು ಹಾಸನ ಜಿಲ್ಲೆಯಲ್ಲಿ ಇವತ್ತು ಜಿಲ್ಲಾಧಿಕಾರಿಗಳು ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದರು. ನಮ್ಮ ರೈತರು ಹೆಜ್ಜೆ ಹೇಳಬೇಕಾಗಿತ್ತು, ಇವೆಲ್ಲ ಊರೂರಲ್ಲಿ ಹೆಜ್ಜೆ ಹೇಳಬೇಕು. ಅದೆಷ್ಟು ಜಿಲ್ಲಾಧಿಕಾರಿಗಳು ಎಷ್ಟು ಇಟ್ಕೊಂಡಿರ್ತಾರೆ ನೋಡೋಣ. ಅವ್ರ ಹತ್ರ ಎಷ್ಟು ಜನ ಪೊಲೀಸ್ ಇಟ್ಕೊತಾರೆ, ಎಷ್ಟು ಜನ ಪೊಲೀಸರಿಂದ ನಮಗೆ ಓಡಿಸ್ತಾರೆ ನೋಡೋಣ. ಇದು ಒಂದು ಚಾಲೆಂಜ್ ಆಗಿ ನಾವು ನಡೀಬೇಕು. ಹಿಂದೆ ಒಂದು ಘಟನೆ ನಡೆದಿತ್ತು. ಘಟನೆ ನಡೆದು ಗೌರವ ಡ್ಯಾಮ್ನಲ್ಲಿ ಒಂದು ಘಟನೆ ಆಗಿ ಅವತ್ತು ಗೋಲಿಬಾರ್ ಆಗಿರೋಂಥದ್ದೇ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಗಮನಕ್ಕೆ ತರ್ತಾ ಇದ್ದೀನಿ. ನಾಳೆ ಹೆಚ್ಚು ಕಮ್ಮಿ ಆದರೆ ನೀವಿಬ್ಬರೇ ಕಾರಣಕರ್ತರು. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತೆ ಜಿಲ್ಲಾಧಿಕಾರಿಗಳು ನೇರವಾಗಿ ಕಾರಣಕರ್ತರಾಗ್ತಾರೆ. ಮೊದಲನೇದು A1 ಜಿಲ್ಲಾಧಿಕಾರಿಗಳು, ಎರಡನೇದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಅಂತ ಹೇಳ್ಬೇಕಾಗ್ತದೆ. ಯಾಕೆ ಅಂದರೆ ಇವತ್ತು ಯಾವ ಜೀವನದಲ್ಲಿ ನನ್ನ 25 ವರ್ಷದ ರಾಜಕಾರಣದಲ್ಲಿ 25 ವರ್ಷದ ರಾಜಕಾರಣದಲ್ಲಿ ಇವತ್ತು 144 ನಾಲೆಯ ಎಡಭಾಗದಲ್ಲಿ 180 ಅಡಿ ಯಾರು ಬರಂಗಿಲ್ಲ ರೈತರು, ಆ ಕಡೆ 180 ಅಡಿ ಯಾರು ಬರಂಗಿಲ್ಲ ರೈತರು, ಯಾರು ನಾಲೆಯ ಮೇಲೆ ಓಡಾಡಂಗಿಲ್ಲ ರೈತರು, ಅವ್ರ ಜಮೀನಿಗೆ ಹೋಗಂಗಿಲ್ಲ ರೈತರು. ಇವತ್ತು ಆ ಥರ ಒಂದು ಜಿಲ್ಲಾಧಿಕಾರಿಗಳಿಗೆ ಯಾರು ಡ್ರಾಫ್ಟ್ ಮಾಡಿಕೊಟ್ರೋ ಗೊತ್ತಿಲ್ಲ. ಇದು ಜಿಲ್ಲಾಧಿಕಾರಿಗಳಿಗೆ ಇಂಥ ಒಂದು ಆದೇಶ ನನ್ನ ಜೀವನದಲ್ಲಿ ನೋಡಲಿಲ್ಲ ನಾನು. ಅವರು ಮಾಡಿ ಜಿಲ್ಲೆಯ ಎಲ್ಲ ಅಧಿಕಾರಿಗಳಿಗೆ ಕಾಪಿ ಹಾಕಿ ನೀವು ದೊಣ್ಣೆ ಬಡಿಗೆ ತಗೊಳ್ಳಿ ಪೊಲೀಸರೇ ಅಂತ ಹೇಳಿದರೆ, ದೊಣ್ಣೆ ಬಡಿಗೆ ಯಾರು ತಗೋತಾರೆ ಅಂತ ನೋಡೋಣ. ಸ್ವಲ್ಪ ನಾನಿವತ್ತು ಒಂದಿನ ಟೈಮ್ ಕೊಡ್ತೀನಿ. ನಾಳೆ ಸಾಯಂಕಾಲದೊಳಗೆ ತೀರ್ಮಾನಕ್ಕೆ ಬರೆದು ಹೋದರೆ ನಾಡಿದ್ದು ಗೌರವ ಡ್ಯಾಮ್ಗೆ ಹೋದ ಸಾರಿ ಆಯ್ತಲ್ಲ ಆ ಘಟನೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಜಿಲ್ಲಾಧಿಕಾರಿಗಳೇ ಇದಕ್ಕೆ ಕಾರಣರು, ನೇರವಾಗಿ ಅವರೇ ಹೊಣೆ ಹಾಕ್ತಾರೆ. ಜಿಲ್ಲಾಧಿಕಾರಿಗಳನ್ನ ನಾವು ಒಂದೊಂದು ಊರಿನಲ್ಲಿ ಒಂದೊಂದು ಚಾನಲ್ ಏರಿದ ಮೇಲೆ ಜೀಪ್ ಹಾಕೊಂಡು 500 ಜನ 200 ಜನ ತೂಕ್ ಕಿತ್ತಾಕಿ ಅದು ಯಾರು ಏನು ಮಾಡ್ತಾರೆ ಏನು ಪ್ಲೇಸ್ ಆಗ್ತದೆ ನೋಡ್ತೀನಿ ನಾನು. ಆ ಊರಲ್ಲೇ ಜನ ಅಲ್ಲೇ ಇರ್ತೀನಿ. ಅದು ಎಷ್ಟು ಜನ ಕರ್ಕೊಂಬರ್ತಾರೆ ಪೊಲೀಸರು, ಎಲ್ಲೆಲ್ಲಿಂದ ಕರ್ಕೊಂಬರ್ತಾರೆ. ನಾಳೆ ಸಾಯಂಕಾಲ 5 ಗಂಟೆ ಒಳಗೆ ತೀರ್ಮಾನ ತಗೊಂಡು ಹೋದರೆ ಆ ತೂಬ್ ನಂತರ 500 ಜನ ನಿಲ್ಲಿಸ್ತಾರೆ. ತೂಬ್ ಎತ್ತದಿಂದ ಅದು ಎತ್ತದ ಹೆಂಗೆ ಗೊತ್ತೈತೆ JCB ತಗೋತೀವಿ ಎತ್ತೀವಿ. ಅಲ್ಲಿಂದ 75 ಕಿಲೋಮೀಟರ್ವರೆಗೆ ಒಂದು 50 JCB ಮಾಡಿಸ್ತೀವಿ. ಪೊಲೀಸರು ಅದು ಯಾರು ಬರ್ತಾರೆ, SP ಬರ್ತಾರೋ, ಸಬ್ ಇನ್ಸ್ಪೆಕ್ಟರ್ ಬರ್ತಾರೋ, DSP ಬರ್ತಾರೋ ನೋಡೋಣ ಏನಾಯ್ತು. ಇದು ಚಾಲೆಂಜ್ ಏನು ಮಾಡ್ತೀವಿ. ಹೊರಗೆ ಒಂದು ಕಡೆ ನುಗ್ಗೋದು ಡ್ಯಾಮ್ಗೆ ಅಲ್ಲೊಂದು 3,00,000 ಜನ ಹೋದ್ಸಾರಿ ನಿಂತಿದ್ರಲ್ಲ, ಹೋದ್ಸಾರಿ ಏನಾಯಿತು ಅನ್ನೋದು ಗೊತ್ತಿದೆ. ಇನ್ನೂ ಯಾರು ರೈತರುಗಳು ಅವತ್ತು ತಂದೆ ಉಪವಾಸ ಇತ್ತು. ಇದೇ ಈಗಿನ ಮುಖ್ಯಮಂತ್ರಿಗಳು ಬಂದು ಅವತ್ತು ಧರಣಿನ ವಾಪಸ್ ಕಳಿಸ್ಯಾರೆ. ಅವತ್ತು ನನಗೆ ಜ್ಞಾಪಕ ಇದೆ. ಇವತ್ತು ನಾನು ಇಷ್ಟೇ ನಂಬ್ತೀನಿ. ನಾನು ತುಮಕೂರಿಗೆ ನೀರು ಕೊಡಬೇಡಿ ಅಂತ ಹೇಳ್ತಾರೆ. ತುಮಕೂರಿಗೂ ಕುಡಿಯೋ ನೀರು ಕೊಡು. ಏನಿದೆ ತುಮಕೂರ್ದು ಏನಿದೆ ಎಲ್ಲ ಗೊತ್ತಿದೆ. ದೇವೇಗೌಡರಿಂದ ಅಂದಿದ್ರೆ ಇವತ್ತು ತುಮಕೂರಿಗೆ ನೀರು ಹೋಗೋದ? ಇವತ್ತು ಈ ಡ್ಯಾಮ್ ಕಟ್ಟಬೇಕಾದ್ರೆ ಯಾರು? ಅದು ದೇವೇಗೌಡರದ್ದು ಕೊಡುಗೆ ಇದೆ. ಇವತ್ತು ನಮ್ಮ ಜಿಲ್ಲೆ ಡ್ಯಾಮ್ ಕಟ್ಟಿ ರೈತರು 1000 ಎಕರೆ ಜಮೀನು ಕಳ್ಕೊಂಡವ್ರೆ. 1000 ಎಕರೆ ಜಮೀನು ಕಳ್ಕೊಂಡು ಇವತ್ತು ಅವ್ರಿಗೆ ಮುಳುಗಡೆ ಮಾಡೋಕ್ಕಾಗಿಲ್ಲ. 48 ಹಳ್ಳಿ ಕುಮಾರಸ್ವಾಮಿಯವರು 16 ಬಾರಿ ಮುಖ್ಯಮಂತ್ರಿ ಇದ್ದ ಭೇಟಿ ಕೊಟ್ಟರು. ಆ ಮುಳುಗಡೆ ರೈತರಿಗೆ ಇವತ್ತುವರೆಗೆ ಪರಿಹಾರ ಕೊಡೋಕ್ಕಾಗಿಲ್ಲ. ಇವತ್ತು ನಾಡ್ತಾವ್ರು. ಇವತ್ತು ಮಳೆಗಾಲದಲ್ಲಿ ಇವತ್ತು ರೈತರು ಮುಳುಗಡೆ ರೈತರು ಹೇಳ್ತಾರೆ ಇವತ್ತು ನಾಡ್ತಾ ಇದ್ದಾರೆ. ಇವತ್ತು ಅದರಿಂದ ನಾವು ಇಷ್ಟು ಹೇಳೋದು,